ಎಲ್ಲರಿಗೂ ನಮಸ್ಕಾರ. ವೃಷಭ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಈ ಅದೃಷ್ಟವಂತ ಮಹಿಳೆಯನ್ನು ಗುರುತಿಸಿದ ನಂತರ ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದೆ, ಬನ್ನಿ ವೃಷಭ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ವೃಷಭ ರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹೌದು, ಮುಂಬರುವ ದಿನಗಳಲ್ಲಿ ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದೆ. ಹೌದು, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಈ ಒಬ್ಬ ಮಹಿಳೆಯನ್ನು ನೀವು ಸರಿಯಾಗಿ ಗುರುತಿಸಿ ಆ ಮಹಿಳೆ ನೀಡಿರ್ತಕ್ಕಂಥ ಸಲಹೆಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ ನಂತರ ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ಉದ್ಯೋಗಕ್ಕೆ ಹುಡುಕ್ತಾ ಇರತಕ್ಕಂತಹ ವೃಷಭ ರಾಶಿಯವರಿಗೆ ನಿಮಗೆ ತಕ್ಕ ಉದ್ಯೋಗ ಆದರೆ ಇಷ್ಟು ದಿನ ಆದರೆ ನಿಮಗೆ ಸಿಕ್ಕಿರಲಿಲ್ಲ ಅಲ್ವಾ? ಹಾಗಾಗಿ ನೀವು ಪ್ರತಿದಿನ ಉದ್ಯೋಗಕ್ಕಾಗಿ ಹುಡುಕ್ತಾನೇ ಇದ್ದೀರಾ. ಹಾಗಾಗಿ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಈ ಅದೃಷ್ಟವಂತ ಮಹಿಳೆಯ ಗುರುತಿಸಿದ ನಂತರ ನಿಮಗೆ ಉದ್ಯೋಗದ ಅವಕಾಶವೂ ಸಹ ಸಿಗ್ತಕ್ಕಂಥದ್ದು ವೃಷಭ ರಾಶಿಯವರೇ. ಆದರೆ ಪ್ರಾರಂಭಿಕವಾಗಿ ಸಿಗ್ತಕ್ಕಂತಹ ಉದ್ಯೋಗದಲ್ಲಿ ಸಂಬಳ ಕಡಿಮೆ ಇದೆ ಅಂತ ಹೇಳಿ ಆ ಒಂದು ಉದ್ಯೋಗವನ್ನು ಬಿಡೋದಕ್ಕೆ ಹೋಗಬೇಡಿ. ಹೌದು, ಅದೇ ನಿಮ್ಮ ಜೀವನದ ಮೊದಲನೇ ಮೆಟ್ಟು ಆಗಿರುವ ಕಾರಣದಿಂದಾಗಿ ಅದೇ ಒಂದು ಉದ್ಯೋಗದಲ್ಲಿ ಹೆಚ್ಚಿನ ಕಾರ್ಯಸಿದ್ಧಿ ಮಾಡೋದ್ರ ಮೂಲಕ ನೀವು ಹೆಚ್ಚಿನ ಫಲಗಳನ್ನಾದರೆ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ವೃಷಭ ರಾಶಿಯವರೇ. ಹೌದು, ಈ ಸಮಯದಲ್ಲಿ ನಿಮ್ಮ ಆಲೋಚನೆ ಮಾಡ್ತಕ್ಕಂತಹ ರೀತಿನೇ ಬದಲಾವಣೆ ಆದರೆ ಆಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನೀವು ಹೇಗೆ ಆಲೋಚನೆ ಮಾಡ್ತಿದ್ರಿ, ಆ ಆಲೋಚನೆ ಮಾಡ್ತಕ್ಕಂಥ ರೀತಿನೇ ಈ ಸಮಯದಲ್ಲಿ ಬದಲಾವಣೆ ಆದರೆ ಆಗುತ್ತೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಎಲ್ಲ ಆಲೋಚನೆ ಮಾಡ್ತಕ್ಕಂತಹ ರೀತಿ, ನಿಮ್ಮ ಆಲೋಚನೆಗಳೆಲ್ಲ ನಿಮ್ಮ ಗುರಿಯ ಮೇಲೆ, ನಿಮ್ಮ ಯಶಸ್ಸಿನ ಹಾದಿಯ ಮೇಲೇ ಕೇಂದ್ರೀಕೃತವಾಗ್ತಕ್ಕಂಥದ್ದು ವೃಷಭ ರಾಶಿಯವರೇ. ಹೌದು, ಇಷ್ಟು ದಿನ ನಿಮ್ಮ ಮನೆಯಲ್ಲಿರ್ತಕ್ಕಂತಹ, ನಿಮ್ಮೊಳಗೆ ಇರ್ತಕ್ಕಂತಹ, ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಸಹ ದೂರ ಆಗಿ ಸಕಾರಾತ್ಮಕ ಶಕ್ತಿಗಳಾದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಈ ಒಬ್ಬ ಅದೃಷ್ಟವಂತ ಮಹಿಳೆಯನ್ನು ನೀವು ಎಲ್ಲೂ ಸಹ ಹುಡುಕಿಕೊಂಡು ಹೋಗುವ ಅಗತ್ಯತೆ ಇರೋದಿಲ್ಲ. ಹೌದು, ಈ ಮಹಿಳೆ ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ಹೌದು, ಯಾರೇ ನಿಮ್ಮ ಕೈ ಬಿಟ್ಟರೂ ಸಹ ಈ ಒಬ್ಬ ಮಹಿಳೆ ಮಾತ್ರ ನಿಮ್ಮ ಕೈ ಬಿಡೋದಿಲ್ಲ. ನಿಮ್ಮ ಗೆಲುವಿಗಾಗಿ ಕಾಯ್ತಾ ಇರ್ತಕ್ಕಂತಹ ಏಕೈಕ ವ್ಯಕ್ತಿ ಆಗಿರ್ತಾರೆ ಇವರು. ಹೌದು, ಈ ಒಬ್ಬ ಮಹಿಳೆ ನಿಮ್ಮ ಸ್ನೇಹಿತರಲ್ಲೂ ಇರ್ಬೋದಾಗಿರುತ್ತೆ, ನಿಮ್ಮ ಸಹೋದ್ಯೋಗಿಗಳಲ್ಲೂ ಇರ್ಬೋದಾಗಿರುತ್ತೆ, ಅಥವಾ ನಿಮ್ಮ ಪ್ರೀತಿಯ ಸಂಗಾತಿಯಾಗಿರ್ಬೋದಾಗಿರುತ್ತೆ, ನಿಮ್ಮ ತಾಯಿನೂ ಸಹ ಆಗಿರಬಹುದಾಗಿರುತ್ತೆ ವೃಷಭ ರಾಶಿಯವರೇ. ಹೌದು, ವೃಷಭ ರಾಶಿಯವರು, ನೀವು ಕೆಲವು ದಿನಗಳಿಂದ ಗಮನಿಸಿದ್ರೆ ನಿಮ್ಮ ಜೀವನದಲ್ಲಿ ಬರೀ ಕಷ್ಟದ ದಿನಗಳನ್ನೇ ನೋಡಿದಿರಾ, ಕಣ್ಣೀರಿನ ಕ್ಷಣಗಳನ್ನೇ ನೋಡಿದಿರಾ, ಪ್ರತಿದಿನ ಹೊಸ ಹೊಸ ಸಮಸ್ಯೆಗಳನ್ನಾದರೆ ಎದುರಿಸ್ತಾ ಇದ್ದೀರಾ. ಹೌದು, ಬೆಳಗ್ಗೆ ಎದ್ದ ನಂತರ ಕಣ್ಣ ಮುಂದೆ ಒಂದು ಹೊಸ ಸಮಸ್ಯೆ ಆದರೆ ಬಂದಿರುತ್ತೆ. ನಿನ್ನೆಯ ಸಮಸ್ಯೆಗೆ ನೀವು ಇನ್ನೂ ಸಹ ಪರಿಷ್ಕಾರವನ್ನು ಹುಡುಕಿ ಇರೋದಿಲ್ಲ, ಆದರೆ ಇವತ್ತಿನ ಒಂದು ಹೊಸ ಸಮಸ್ಯೆ ಆದರೆ ಕಣ್ಣ ಮುಂದೆ ಬಂದಿರುತ್ತೆ. ಈ ಎಲ್ಲ ರೀತಿ ಕಷ್ಟದ ದಿನಗಳನ್ನು, ಕಣ್ಣೀರಿನ ಕ್ಷಣಗಳನ್ನು ನೋಡ್ತಾ ನೀವು ಈ ದಿನ ಯಾವಾಗ ಮುಕ್ತಾಯ ಆಗುತ್ತೆ ಎಂಬುವ ಕ್ಷಣವನ್ನು ಸಹ ನೀವು ನೋಡಿಕೊಂಡು ಬಂದಿದ್ದೀರಾ ಅಲ್ವಾ? ಹಾಗಾಗಿ ವೃಷಭ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳೆಲ್ಲ ನಿಮ್ಮ ಜೀವನದಿಂದ ದೂರ ಆದರೆ ಆಗ್ತಕ್ಕಂಥದ್ದು. ಪ್ರತಿದಿನ ದೇವರ ಆರಾಧನೆ ಮಾಡೋದ್ರ ಮೂಲಕ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುವ ಕಾರಣದಿಂದಾಗಿ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸು ನಿಮ್ಮದೇ ಆಗಿರುತ್ತೆ ವೃಷಭ ರಾಶಿಯವರೇ. ಹೌದು, ಇಲ್ಲಿ ಒಂದು ಮುಖ್ಯವಾದ ಮಾಹಿತಿಯನ್ನು ಹೇಳೋದಾದರೆ ವೃಷಭ ರಾಶಿಯವರೇ, ಆದಷ್ಟು ನಿಮ್ಮೊಳಗೆ ಇರ್ತಕ್ಕಂಥ ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ತಾಳ್ಮೆಯಿಂದ ಇರೋದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ ವೃಷಭ ರಾಶಿಯವರೇ. ಹೌದು, ನೀವು ಈ ಹಿಂದೆ ಗಮನಿಸಿರ್ಬೋದು, ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲಕ್ಕೋಸ್ಕರ ನೀವು ಹಗಲು ರಾತ್ರಿ ತುಂಬಾ ಶ್ರಮ ಆದರೆ ಪಡ್ತಿದ್ರಿ ಅಲ್ವಾ? ನೀವು ಪ್ರತಿಫಲಕ್ಕೆ ಹತ್ತಿರ ಹೋಗ್ತಿದ್ದ ಹಾಗೆ ನೀವು ಕೊನೆ ಕ್ಷಣದಲ್ಲಿ ಮಾಡ್ಕೊಳ್ತಕ್ಕಂತಹ ಕೋಪ ಮತ್ತು ಮನಸ್ತಾಪಗಳಿಂದಾಗಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಪ್ರತಿಫಲ ನಿಮ್ಮ ಕೈ ತಪ್ಪಿ ಬೇರೆ ಯಾರಿಗೋ ಹೋಗ್ತಿತ್ತು ಅಲ್ವಾ? ಇದಕ್ಕೂ ಸಹ ನೀವು ದುಃಖಿತರಾಗ್ತಿದ್ರಿ. ಹಾಗಾಗಿ ವೃಷಭ ರಾಶಿಯವರೇ, ಆದಷ್ಟು ಮುಂಬರುವ ದಿನಗಳಲ್ಲಿ ನಿಮ್ಮೊಳಗೆ ಇರತಕ್ಕಂಥ ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ತಾಳ್ಮೆಯಿಂದ ಇರೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ನೀವು ಈ ಸಮಯದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ವೃಷಭ ರಾಶಿಯವರೇ. ಹೌದು, ವೃಷಭ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ವಿಚಾರವನ್ನು, ನಿಮ್ಮ ಮುಂದಿನ ಯೋಜನೆಗಳನ್ನು,
ಹೌದು, ನೀವು ಯಾವುದಾದ್ರೂ ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡೋದು ಅಥವಾ ವಾಹನ ಖರೀದಿ, ಆಭರಣಗಳ ಖರೀದಿ, ಆಸ್ತಿ ಖರೀದಿ ಈ ಥರ ನಿಮ್ಮ ಮುಂದಿನ ಯೋಜನೆಗಳನ್ನು ನೀವು ನಿಮ್ಮ ಸ್ನೇಹಿತರ ಜೊತೆ, ಸಹೋದ್ಯೋಗಿಗಳ ಜೊತೆ, ಕುಟುಂಬಸ್ಥರ ಜೊತೆ ಹಂಚ್ಕೊಳ್ತಾ ಇರ್ತೀರ. ಹೌದು, ಇದರಿಂದಾಗಿ ನಿಮ್ಮ ಮುಂದಿನ ಯೋಜನೆ ನಿಮ್ಮ ಶತ್ರುಗಳಿಗೆ ತಿಳಿದು ನಿಮ್ಮ ಶತ್ರುಗಳು ಸಹ ನಿಮ್ಮ ಮುಂದಿನ ಯೋಜನೆಯನ್ನು ತಡೆ ಹಿಡಿಯುವ ಪ್ರಯತ್ನ ಪಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ವೃಷಭ ರಾಶಿಯವರೇ, ಪ್ರಮುಖವಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಯಾವುದೇ ರೀತಿ ವಿಚಾರಗಳನ್ನು, ನಿಮ್ಮ ಮುಂದಿನ ಯೋಜನೆಗಳನ್ನು ಆದಷ್ಟು ಗುಪ್ತವಾಗಿರಿಸಿ ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ. ಅದೇ ರೀತಿ ನೀವು ಸಹ ಸಣ್ಣ ಪುಟ್ಟ ವಿಚಾರವನ್ನು ಸಹ ಹಗಲು ರಾತ್ರಿ ಅದೇ ಒಂದು ವಿಚಾರವನ್ನು ಯೋಚನೆ ಮಾಡ್ತಾನೆ ಇರ್ತೀರ. ಇದರಿಂದಾಗಿ ನಿಮ್ಮೊಳಗೆ ಮಾನಸಿಕ ಒತ್ತಡನೂ ಜಾಸ್ತಿ ಆಗಿದೆ. ಹಾಗಾಗಿ ಇವೆಲ್ಲನೂ ಸಹ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ ಮನಸ್ಸು ಹಗುರಾದರೆ ಆಗ್ತಕ್ಕಂಥದ್ದು. ಇದರಿಂದ ಮಾನಸಿಕ ಶಾಂತಿ, ನೆಮ್ಮದಿಯಾದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ವೃಷಭ ರಾಶಿಯವರೇ. ಹೌದು, ಇಷ್ಟು ದಿನ ನೀವು ಪ್ರತಿದಿನ ಹೊಸ ಹೊಸ ಸವಾಲುಗಳನ್ನಾದರೆ ಎದುರಿಸ್ತಾ ಇದ್ದೀರಾ. ಆದರೆ ನೀವೆಷ್ಟೇ ಸವಾಲುಗಳನ್ನು ಎದುರಿಸಿದ್ರೂ ಸಹ ನೀವು ನಿಮ್ಮ ಧರ್ಮ ಮಾರ್ಗವನ್ನಾದರೆ ಬಿಡಲಿಲ್ಲ. ಹಾಗಾಗಿಯೇ ದೇವರ ಆಶೀರ್ವಾದನೂ ಸಹ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ವೃಷಭ ರಾಶಿಯವರೇ. ಹೌದು, ಅದೃಷ್ಟ ಆದರೆ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗಲಿದೆ. ಹೌದು, ಅದೃಷ್ಟ ಪ್ರಾಪ್ತಿಯಾಗೋದಕ್ಕಿಂತ ಮೊದಲೇ ನಿಮ್ಮ ಜೀವನದಲ್ಲಿ ಕೆಲವು ದೈವಿಕ ಸಂಕೇತಗಳಾದರೆ ಸಿಗ್ತಾ ಹೋಗುತ್ತೆ. ಹೌದು, ಕನಸಿನಲ್ಲಿ ದೈವಿಕ ಕನಸು ಬರ್ತಕ್ಕಂಥದ್ದು, ಇದ್ದಕ್ಕಿದ್ದಂತೆ ದೇವರ ಹಾಡುಗಳು ಕೇಳಿಸ್ತಕ್ಕಂಥದ್ದು, ಈ ರೀತಿ ಕೆಲವು ದೈವಿಕ ಸೂಚನೆಗಳಾದರೆ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನು ನೀವು ನಿರ್ಲಕ್ಷ್ಯ ಮಾಡಬಾರದಾಗಿರುತ್ತೆ ವೃಷಭ ರಾಶಿಯವರೇ. ಹೌದು, ನಿಮ್ಮ ಜೀವನದಲ್ಲಿ ದೈವಿಕ ಸೂಚನೆ ಸಿಕ್ಕ ನಂತರ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ, ನನ್ನ ಒಂದು ಜೀವನದಲ್ಲಿ ಇದೀಗ ಅದೃಷ್ಟದ ಸಮಯ ಶುರುವಾಗಿದೆ ಎಂಬುವ ಸತ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸ್ತಕ್ಕಂಥದ್ದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ ವೃಷಭ ರಾಶಿಯವರೇ. ಹೌದು, ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ನಿಮ್ಮ ಒಂದು ಜೀವನದಲ್ಲಿ ಆ ಒಬ್ಬ ಮಹಿಳೆಯನ್ನು ಸರಿಯಾಗಿ ಗುರುತಿಸಿದ ನಂತರ. ಹೌದು, ಧನಲಾಭ ಬೇರೆ ಬೇರೆ ದಾರಿಗಳಿಂದ, ಬೇರೆ ಬೇರೆ ಮೂಲಗಳಿಂದ ಈ ಸಮಯದಲ್ಲಿ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರ್ತಕ್ಕಂಥದ್ದು. ಹೌದು, ನಿಮ್ಮ ಕೈಗೆ ಹಣ ಬರ್ತಕ್ಕಂತಹ ದಾರಿಗಳು ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ನೀವು ಈ ಹಿಂದೆ ಸುಮಾರು 10-15 ವರ್ಷಗಳ ಹಿಂದೆ ಯಾವುದಾದ್ರೂ ಒಂದು ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡಿದ್ದು, ಆ ಒಂದು ಜಾಗದಿಂದ ಹಣ ಬರೋದಿಲ್ಲ ಅಂತ ಹೇಳಿ ಮರೆತಿರ್ತೀರ. ಆದರೆ ಅದೇ ಒಂದು ಜಾಗದಿಂದ ಈ ಸಮಯದಲ್ಲಿ ನೀವು ನಿರೀಕ್ಷೆಗೂ ಮೀರಿದ ಲಾಭವನ್ನಾದರೆ ಕಾಣಬಹುದಾಗಿರುತ್ತೆ ವೃಷಭ ರಾಶಿಯವರೇ. ಹೌದು, ಹಣ ಬಂದ ನಂತರ ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ ವೃಷಭ ರಾಶಿಯವರೇ. ಈಗ ಬಂದಿರತಕ್ಕಂಥ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇಡ್ತಕ್ಕಂಥದ್ದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ ವೃಷಭ ರಾಶಿಯವರೇ. ವ್ಯಾಪಾರವನ್ನು ಮಾಡ್ತಿರ್ತಕ್ಕಂಥ ವೃಷಭ ರಾಶಿಯವರು ಪ್ರತಿದಿನ ಸಂಕಟ ಆದರೆ ಪಡ್ತಿದ್ರ. ಹೌದು, ವ್ಯಾಪಾರದಲ್ಲಿ ಲಾಭಕ್ಕಿಂತ ನಷ್ಟದ ದಿನಗಳೇ ಹೆಚ್ಚಾಗಿದೆ ಅಂತ ಹೇಳಿ. ಹಾಗಾಗಿ ವೃಷಭ ರಾಶಿಯವರೇ, ನೀವು ಈ ಅದೃಷ್ಟವಂತ ಮಹಿಳೆಯನ್ನು ಗುರುತಿಸಿದ ನಂತರ ಆ ಮಹಿಳೆ ನೀಡಿರ್ತಕ್ಕಂಥ ಸಲಹೆಗಳ ಮೇರೆಗೆ ನೀವು ವ್ಯಾಪಾರವನ್ನು ನಡೆಸಿದ್ದೇ ಆದರೆ ವ್ಯಾಪಾರದಲ್ಲೂ ಸಹ ನೀವು ನಿರೀಕ್ಷೆಗೂ ಮೀರಿದ ಲಾಭವನ್ನಾದರೆ ಕಾಣಬಹುದಾಗಿರುತ್ತೆ ನಿಮ್ಮ ಒಂದು ಜೀವನದಲ್ಲಿ. ಅದೇ ರೀತಿ ವ್ಯಾಪಾರದಲ್ಲಿ ಬರ್ತಕ್ಕಂತಹ ಗ್ರಾಹಕರ ಸಂಖ್ಯೆಯೂ ಸಹ ಈ ಸಮಯದಲ್ಲಿ ಕ್ರಮೇಣವಾಗಿ ಏರಿಕೆ ಆದರೆ ಆಗ್ತಕ್ಕಂಥದ್ದು. ಅದೇ ರೀತಿ ಕುಟುಂಬದಲ್ಲಿರ್ತಕ್ಕಂಥ ತೊಂದರೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಅಡೆತಡೆಗಳು, ಎಲ್ಲ ರೀತಿ ತೊಂದರೆಗಳು ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿಯಾದರೆ ಹೆಚ್ಚಾಗ್ತಕ್ಕಂಥದ್ದು ವೃಷಭ ರಾಶಿಯವರೇ. ಹೌದು, ಇಷ್ಟು ದಿನ ನೀವು ಒಂದು ಒಳ್ಳೆಯ ಸಮಯಕ್ಕೋಸ್ಕರ ಕಾಯ್ತಾ ಇದ್ರಿ. ಹೌದು, ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡೋದಕ್ಕಾಗಿರ್ಬೋದು, ಅಥವಾ ಒಂದು ಆಸ್ತಿ ಖರೀದಿಗಾಗಿರ್ಬೋದು, ಅಥವಾ ಒಂದು ಹೊಸ ಯೋಜನೆಯಲ್ಲಿ ಹಣದ ಹೂಡಿಕೆಯನ್ನು ಮಾಡೋದಕ್ಕಾಗಿರ್ಬೋದು, ಈ ರೀತಿ ಒಂದು ಒಳ್ಳೆಯ ಕಾರ್ಯಕ್ಕೋಸ್ಕರ, ಒಂದು ಒಳ್ಳೆಯ ಸಮಯಕ್ಕೋಸ್ಕರ ಕಾಯ್ತಾ ಇದ್ರಿ ಅಲ್ವಾ? ಹಾಗಾಗಿ ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಈ ಅದೃಷ್ಟವಂತ ಮಹಿಳೆಯನ್ನು ಗುರುತಿಸಿದ ನಂತರ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣನೂ ಸಹ ಅದೃಷ್ಟದ ಸಮಯ ಆಗಿರುತ್ತೆ ವೃಷಭ ರಾಶಿಯವರೇ. ಹೌದು, ಆ ಅದೃಷ್ಟವಂತ ಮಹಿಳೆಯ ಮಾತನ್ನು ಕೇಳ್ತಾ ಇದ್ರೆ ಮನಸ್ಸಿಗೆ ಶಾಂತಿ, ನೆಮ್ಮದಿಯಾದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು, ಆ ಮಹಿಳೆಯಲ್ಲಿ ಒಂದು ದೈವಿಕ ಶಕ್ತಿ ಇದೆ ಎಂಬಂತೆ ನಿಮಗೆ ಅನಿಸ್ತಕ್ಕಂಥದ್ದು ವೃಷಭ ರಾಶಿಯವರೇ. ಹೌದು, ನೀವು ಇಷ್ಟು ದಿನ ತುಂಬ ಜನರಿಗೆ ಸಹಾಯವನ್ನು ಮಾಡಿದ್ದೀರಾ ಅಲ್ವಾ? ನೀವು ಯಾರನ್ನ ಹೆಚ್ಚು ನಂಬಿದ್ರೋ ಅವರಿಂದನೇ ನಿಮಗೆ ಹೆಚ್ಚು ನೋವು ಸಹ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಅದೇ ಜನ ನಿಮ್ಮನ್ನು ಮೋಸ ಮಾಡಿರ್ತಕ್ಕಂಥವ್ರು ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ, ಮತ್ತೆ ನಿಮ್ಮ ಬಳಿ ಹಣವನ್ನು ಕೇಳೋದಕ್ಕೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ
ಮುಂದಿನ ದಿನದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು, ಸರಿಯಾಗಿ ಯೋಚನೆ ಮಾಡಿ ಹಣಕಾಸಿನ ವಿಚಾರದಲ್ಲಿ ನಿರ್ಧಾರವನ್ನು ತಗೊಳ್ಳೋದು ಉತ್ತಮ ಆಗಿರುತ್ತೆ ವೃಷಭ ರಾಶಿಯವರೇ. ಹೌದು, ಇದು ವೃಷಭ ರಾಶಿಯವರ ಮುಂಬರುವ ಈ ದಿನದ ಭವಿಷ್ಯ ಆಗಿರುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವ್ರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.